ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಈ ಥರ ಸ್ಟ್ಯಾಂಡ್ ಮೇಲೆ ಕಳಶ ಇಟ್ಟು ಸೀರೆ ಉಡಿಸ್ತೀವಿ. ಆ ಥರ ಸ್ಟ್ಯಾಂಡ್ ಇಲ್ಲ ಅಂದ್ರೂ ಅದೇ ಥರ ಬರೋ ಹಾಗೆ ಸೀರೆ ಉಡಿಸ್ಬೋದು. ಫಸ್ಟ್ ಇಲ್ಲಿ ಸೀರೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಬೇಕು ಸೀರೆನ ಉದ್ದುದ್ದವಾಗಿ. ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಎರಡೂ ಬಾರ್ಡ್ರು ಒಂದೇ ಸೈಡಿಗೆ ಬರಬೇಕು ಕೆಳಗಡೆಗೆ. ಇವಾಗ ಬಾರ್ಡ್ರ್ ಹತ್ರ ಕೆಳಗಡೆ ಸೀರೆ ಫುಲ್ಲು ಗುಂಡ್ಪಿನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಕರೆಕ್ಟಾಗಿ ಎರಡು ಪದರನೂ ಜೋಡಿಸ್ಕೊಂಡಿರಬೇಕು. ಅದನ್ನು ಜೋಡಿಸ್ಕೊಂಡು ಸೀರೆ ಫುಲ್ ಗುಂಡ್ಪಿನ್ ಹಾಕ್ಕೊಳ್ತೀನಿ. ಈ ಥರ ಗುಂಡ್ಪಿನ್ ಹಾಕೋದ್ರಿಂದ ನಾವು ನೆರಿಗೆಗಳು ಮಾಡಬೇಕಾದ್ರೆ ಸೀರೆ ಆ ಕಡೆ ಈ ಕಡೆ ಜರುಗಲ್ಲ. ಸ್ವಲ್ಪ ಆ ಕಡೆ ಈ ಕಡೆ ಜರುಗಿದ್ರೂ ನೆರಿಗೆಗಳೆಲ್ಲ ಸರಿಯಾಗಿ ಬರಲ್ಲ. ನೋಡಿ ಸೀರೆ ಫುಲ್ಲು ಗುಂಡ್ಪಿನ್ ಹಾಕ್ಕೊಂಡಿದ್ದೀನಿ. ಗುಂಡ್ಪಿನ್ನೆಲ್ಲ ಹಾಕಿದ್ದಾದಮೇಲೆ ನೋಡಿ ಈ ಥರ ತಗೊಂಡು ಹಿಂಗೆ ಉದ್ದ ಮಾಡಿಕೊಂಡೇ ನೆರಿಗೆ ತೆಗಿತಾ ಇದ್ದೀನಿ. 4 ಇಂಚು ಇಲ್ಲಾಂದರೆ 5 ಇಂಚಿಗೆ ಮಡ್ಚ್ಕೊಂಡು ನೆರಿಗೆ ಮಾಡ್ಕೋಬೇಕು. ಒಂದು 5ರಿಂದ 6 ಆಗಿದ ತಕ್ಷಣ ಒಂದೊಂದು ಕ್ಲಿಪ್ ಹಾಕ್ಕೊಳ್ಳೋಣ, ಇಲ್ಲಾಂದರೆ ನೆರಿಗೆಗಳು ಜಾರ್ತಾ ಇರ್ತದೆ. ನೋಡಿ ಈಗ ಒಂದು ಬಟ್ಟೆ ಒಗೆ ಹಾಕೋ ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಇವಾಗ ಉಳಿದಿರೋ ಸ್ಯಾರಿನೂ ನೆರಿಗೆ ತೆಕ್ಕೊಳ್ಳೋಣ. ನೋಡಿ ಎಲ್ಲ ಫುಲ್ ನೆರಿಗೆ ತೆಗೆದಿದ್ದಾಯಿತು. ಒಂದು ಸ್ವಲ್ಪ ನೆರಿಗೆಗಳೆಲ್ಲ ಹಿಂದೆ ಮುಂದೆ ಇರ್ತವೆ, ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಒಂದೆರಡು ಬಟ್ಟೆಗೆ ಹಾಕೋ ಕ್ಲಿಪ್ ಹಾಕ್ಕೊಳ್ತೀನಿ. ಕ್ಲಿಪ್ ಹಾಕ್ಕೊಂಡ್ಮೇಲೆ ಇದನ್ನು ಒಂದು ಸೈಡಿಗೆ ತಿರುಗಿಸ್ಕೊಳ್ತಾ ಇದ್ದೀನಿ. ಇದು ತಿರುಗಿಸ್ಕೊಂಡು ಇದು ಸೆರಗಿನ ಪಾರ್ಟ್. ಇಲ್ಲಿ ಡಬಲ್ ಫೋಲ್ಡ್ ಮಾಡಿರೋದ್ರಿಂದ ಇಲ್ಲಿ ನೆರಿಗೆಗಳು ಜಾಸ್ತಿ ಬರಲ್ಲ. ಇದು 3 ಇಲ್ಲ 4 ಮಾಡ್ಕೋಬೋದು. ನೋಡಿ ಇಲ್ಲಿ 3 ಮಾಡಿಕೊಂಡು ಇದನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಒಂದೊಂದು ಗುಂಡ್ಪಿನ್ ಹಾಕ್ಕೊಂಡಿದ್ದೀನಿ. ಗುಂಡ್ಪಿನ್ ಹಾಕ್ಕೊಂಡು ಮಡ್ಚ್ಕೊಳ್ಳೋಣ ಸೀರೆನೆಲ್ಲ. ನೋಡಿ ಇವಾಗ ಸೀರೆ ಮಡಚಿದ್ದೆಲ್ಲ ಮುಗೀತು. ಈ ಸೀರೆನ ಈ ಥರ ಫೋಲ್ಡ್ ಮಾಡಿಕೊಂಡು ನೆರಿಗೆ ತೆಗೆದುಕೊಂಡು ಎಲ್ಲ ರೆಡಿ ಇಟ್ಕೊಂಡ್ರೆ ಈಸಿಯಾಗಿ ಕಳ್ಶಕ್ಕೆ ಸೀರೆ ಹಾಕ್ಕೋಬೋದು. ನೋಡಿ ಇವಾಗ ಸೀರೆ ಎಲ್ಲ ರೆಡಿ ಆಯಿತು, ಫೋಲ್ಡ್ ಆಗಿರೋದು. ಇವಾಗ ಟೀಪಾಯ್ ಮೇಲೆ ಒಂದು ಮಣೆ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಮನೆಗಳಲ್ಲಿ ಇರುತ್ತಲ್ಲ ಈ ಥರ ಬಾಕ್ಸ್ ನೋಡಿಕೊಂಡು ಯಾವ ಸೈಜ್ ಬೇಕು ಅಂತ ನಿಮ್ದು ಕಳಶ ಇರೋ ಸೈಜ್ ನೋಡಿಕೊಂಡು ಒಂದು ಬಾಕ್ಸ್ ತೊಗೋಬೋದು. ಈ ಸೆರಗನ್ನು ಹಿಂದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಿಂದಕ್ಕೆ ಹಾಕ್ಕೊಂಡು ಇದು ಉದ್ದ ಎಷ್ಟು ಬೇಕು ಅಂತ ನೋಡಿಕೊಂಡು ಆ ಬಾಕ್ಸ್ ಒಳಗಡೆಗೆ ಫೋಲ್ಡ್ ಮಾಡ್ಕೋಬೇಕು ಸೀರೆನ. ಇವಾಗ ಕ್ಲಿಪ್ಪೆಲ್ಲ ತೆಗಿತಾ ಇದ್ದೀನಿ. ಕ್ಲಿಪ್ ತೆಗೆದಾದ್ಮೇಲೆ ಸ್ವಲ್ಪ ಜರುಗಿಸ್ಕೊಬೇಕು ನೆರಿಗೆನ. ಸ್ವಲ್ಪ ಹಿಂದೆ ಮುಂದೆ ಮಾಡಿಕೊಂಡು ನೆರಿಗೆನೆಲ್ಲ ನೀಟಾಗಿ ರೆಡಿ ಮಾಡ್ಕೊಳ್ಳೋಣ. ನೋಡಿ ಇವಾಗ ಕರೆಕ್ಟಾಗಿ ಬಂದಿದೆ ನೆರಿಗೆಗಳೆಲ್ಲ. ಒಂದು ಸ್ವಲ್ಪ ಸರಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಬಿಂದಿಗೆ ಇಷ್ಟು ಒಳಗಡೆ ಹೋದರೂ ಪರವಾಗಿಲ್ಲ. ಫುಲ್ ಜಾಸ್ತಿ ಒಳಗಡೆ ಹೋಗುತ್ತೆ ಅಂದರೆ ಮೇಲೊಂದು ಪ್ಲೇಟ್ ಇಟ್ಕೊಂಡು ಅದ್ರ ಮೇಲೆ ಬಿಂದಿಗೆ ಇಟ್ಕೋಬೇಕು. ಆ ಬಿಂದಿಗೆಗೆ ಮುಂಚೆನೇ ನಾನು ಒಂದು ಕಡ್ಡಿ ಕಟ್ಕೊಂಡಿದ್ದೀನಿ. ಇವಾಗ ಒಂದು ಬ್ಲೌಸ್ ಪೀಸ್ ತೊಗೊಂಡು ಫುಲ್ಲ ಬಿಂದಿಗೆನ ಕವರ್ ಮಾಡಿಕೊಂಡು ಹಿಂದೆ ಒಂದು 2 ಪಿನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಸೆರಗು ಹಾಕ್ಕೊಳ್ಳೋಣ. ಈ ಥರ ವಿ ಶೇಪಲ್ಲಿ ಬೇಕಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಮಾಮೂಲಿಯಾಗಿ ನಾವು ಹಾಕ್ಕೊಳ್ತೀವಲ್ಲ ರೌಂಡಾಗಿ ಆ ಥರ ಬೇಕಾದರೂ ಹಾಕ್ಕೋಬೋದು. 1.5 ಮೀಟ್ರಷ್ಟು ಬಿಟ್ಕೊಂಡಿದ್ರೆ ಸೆರಗಿನ ಭಾಗನ ಯಾವ ಥರ ಬೇಕಾದರೂ ಹಾಕ್ಕೋಬೋದು.
ಇದಿಲ್ಲಿ ಸರಿ ಮಾಡಿಕೊಂಡು ನೋಡಿ, ಈ ಥರ ಒಳಗಡೆಯಿಂದ ಎರಡೂ ಸೈಡಿಂದ ಒಂದೊಂದು ಎಳೆ ತಗೊಂಡು ಒಂದು ಪಿನ್ ಹಾಕ್ಕೊಳ್ತಾ ಇದ್ದೀನಿ. ಪಿನ್ ಹಾಕ್ಕೊಂಡು ಇದು ಕೆಳಗಡೆ ವಿ ಶೇಪ್ ಬರೋ ಥರ ಮಾಡ್ಕೋಬೇಕು. ಮಾಡ್ಕೊಳ್ಬೇಕಂದ್ರೆ ಒಂದು ಗುಂಡು ಪಿನ್ ಆದರೂ ಹಾಕ್ಕೋಬೋದು. ಕಳಶಕ್ಕೆ ಒಂದು ನೆಕ್ಲೇಸ್ ಹಾಕ್ಕೊಳ್ತಾ ಇದ್ದೀನಿ. ನಾವು ಪೂಜೆ ಮಾಡಬೇಕಾದ್ರೆ ಯಾವ ಥರ ಬೇಕಾದರೂ ಒಡವೆಗಳು ಹಾಕ್ಕೊಂಡು ಅಲಂಕಾರ ಮಾಡ್ಕೋಬೋದು. ಇಲ್ಲಿ ಕೆಳಗಡೆ ಇಲ್ಲಿ ಡಾಬ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಪೇಪರ್ನ, ನ್ಯೂಸ್ ಪೇಪರ್ ಒಂದು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಈ ಥರ ಒಳಗಡೆ ಕೊಡೋದ್ರಿಂದ ನರಿಗೆಗಳೆಲ್ಲ ತುಂಬ ಸ್ಟಿಫಾಗಿ ಕೂತ್ಕೊಳ್ತದೆ, ಚೆನ್ನಾಗಿ ಕಾಣ್ತಾ ಇರುತ್ತೆ. ಇವಾಗ ಇದಕ್ಕೆ ಮುಖವಾಡ ಹಾಕ್ಕೊಳ್ಳೋಣ. ಇದು ರೋಸ್ ಹಾರ ಇರೋದ್ರಿಂದ ಸ್ವಲ್ಪ ಭಾರ ಇತ್ತು, ಇದು ಹಾಕೋಕ್ಕೆ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತು. ನೋಡಿ, ಇದೆಲ್ಲ ಸರಿ ಮಾಡಿಕೊಂಡು ಇಲ್ಲಿ ಆ ಕಡೆ ಈ ಕಡೆ ಕಡ್ಡಿ ಕಾಣ್ತಾಯಿತ್ತು, ಅದಕ್ಕೆ ನಾನು ಒಂದು ದಿಂಡು ಹಾಕ್ಕೊಂಡಿದ್ದೀನಿ. ಅಲ್ಲಿ ಲೋಟಸ್ ಇಟ್ಕೋಬೋದು. ಇದು ಸ್ಟ್ಯಾಂಡಿಗೆ ಇಟ್ಟು ಸೀರೆ ಉಡಿಸಿರೋ ಥರನೇ ಕಾಣ್ತಾ ಇದೆ ಈಗ.